ನಕ್ಷತ್ರ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮ್ಮೊಂದಿಗೆ ಇವತ್ತು ಮಲ್ಲಿಗನಾಡಿನಿಂದ ಹೊಳಗುಂದಿಯವರು ಆಗಿರುವಂತಹ ಸುರೇಶ್ ಸರ್ ಅವರು ನಮ್ಮೊಂದಿಗೆ ಇವತ್ತು ಭಾಗಿಯಾಗಿದ್ದಾರೆ. ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ಕೆಲಕಾಲ ಕವನವನ್ನು ಆಲಿಸಿದ್ದಾರೆ, ಕೆಲಕಾಲ ಕವನವನ್ನು ಹಂಚಿಕೊಳ್ಳಿದ್ದಾರೆ. ಕವನದ ಕೆಲವೊಂದು ತುಣುಕುಗಳನ್ನು, ವಿಚಾರಗಳನ್ನು ನಮ್ಮೊಂದಿಗೆ ಚರ್ಚೆ ಮಾಡಲಿದ್ದಾರೆ. ಅವರಿಗೆ ನಕ್ಷತ್ರ ವಾಹಿನಿಯ ಪರವಾಗಿ ಸ್ವಾಗತ, ಸುಸ್ವಾಗತ. ನಮಸ್ತೆ ಸರ್, ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ತೀರಾ ನೀವು? ಸರ್, ನನ್ನ ಹೆಸರು ಸುರೇಶ್ ಅಂತಂದು, ಒಳಗುಂದಿ ಗ್ರಾಮ. ನಮ್ಮ ತಂದೆಯವರು ಮೂಲತಃ ಶಿಕ್ಷಕರವರು. ಈಗ ಸರಿಸುಮಾರು 95 ವರ್ಷಗಳವರಿಗೆ. ನಾನು ಈಗಾಗಲೇ 20 ವರ್ಷಗಳಿಂದ ಗ್ರಂಥಪಾಲಕನಾಗಿ, ಗ್ರಾಮೀಣ ಗ್ರಂಥಾಲಯದ ಗ್ರಂಥಪಾಲಕರಾಗಿ ಸೇವೆ ಮಾಡ್ತಾಯಿದ್ದೀನಿ. ಹಲವಾರು ಕವಿತೆಗಳನ್ನು ಬರೆದಿದ್ದೀನಿ. ಅದರಲ್ಲಿಯೂ ಸಹ ಒಂದು 2-3 ಹಂಪೆಯ ಕಲ್ಲುಗಳಂತ, ಅದಕ್ಕೆ ಒಂದಕ್ಕೆ ರಾಜ್ಯ ಪ್ರಶಸ್ತಿಯೂ ಸಹ ಬಂದಿದೆ. ಇನ್ನೊಂದು ನನ್ನೊಳಗಿನ ಕವಿತೆ ಅಂತ, ಅದೊಂದು ಈ ವಾಚನೆ ಮಾಡುತ್ತಿರತಕ್ಕಂಥ. ಇದು ಸಾಹಿತ್ಯ ಕೃಷಿ ಅನ್ನುವಂಥದ್ದು ಎಷ್ಟು ವರ್ಷಗಳಿಂದ ತಾವು ಸುದೀರ್ಘ ಪ್ರಯಾಣವನ್ನು ಬೆಳೆಸಿದ್ರಿ? ಈಗ ಸರಿಸುಮಾರು ಮೊದಲೆಲ್ಲ ಬರಿತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಡ್ತಂದರೆ, ಸರಿಸುಮಾರು 7-8 ವರ್ಷದಿಂದ ಸಾಹಿತ್ಯ ಸಂಘಟನೆಗಳಿಗೆ ಒಡನಾಟ ಕಡಿಮೆ ಆಗಿಬಿಡ್ತು. ಮತ್ತು ತಾವು ಈಗ ಅವಕಾಶ ಮಾಡಿಕೊಡ್ತಿದ್ದೀರಿ, ಹಾಗಾಗಿ ನನ್ನ ಕವಿತೆಯನ್ನು ವಾಚನ ಮಾಡಲಿಕ್ಕೆ. ನಿಮ್ಮ ಪರಿಚಯ ನಿಜಕ್ಕೂ ಸಹ ತುಂಬ ಖುಷಿ ಆಯಿತು. ನಕ್ಷತ್ರ ಕವಿ ಮತ್ತು ಕವನದ ಒಂದು ಕಾರ್ಯಕ್ರಮದಲ್ಲಿ ಯಾವ ಕವನವನ್ನು ನೀವು ವಾಚನ ಮಾಡಲಿದ್ದೀರಿ? ಕವನದ ಶೀರ್ಷಿಕೆ ಅವಿತು ಕುಳಿತ ಕವಿತೆ ಅಂತ ಸರ್. ಅವಿತು ಕುಳಿತ ಕವಿತೆ. ಕವನದ ಶೀರ್ಷಿಕೆ ಅವಿತು ಕುಳಿತ ಕವಿತೆ. ನನ್ನೊಳಗಿನ ಕವಿತೆ, ನನ್ನೊಳಗಿನ ಕವಿತೆ, ನೀ ಯಾಕೆ ಅವಿತು ಕುಳಿತೆ? ನನ್ನೊಳಗಿನ ಕವಿತೆ, ನೀ ಯಾಕೆ ಅವಿತು ಕುಳಿತೆ? ನಾ ಬರೆಯಬೇಕೆಂದರೆ ನೀ ಒಳೆಯುವಲ್ಲೇಕೆ ಭವಿತೆ? ಜಗವು ಸಾಗುವುದು 2024 ಇಸ್ವಿಯಲ್ಲಿ. ನೀ ಜಿಗಿದು ಬಾ ಜಗಿಸುತ್ತ ಬಾ, ನನ್ನೊಳಗಿನ ತಿರುಳ ತೆರೆದು ಬಾ. ಬಾ ಓ ಕವಿತೆ, ಈ ಜಗವ ತಣಿಸೋಣ ಬಾ, ಮೆರೆಸೋಣ ಬಾ, ಕನ್ನಡದ ಬೀಜವ ಬಿತ್ತಿ ಬೆಳೆಸೋಣ ಬಾ. ಬಾ ಹೊರಹೊಮ್ಮಿ ನಕ್ಷತ್ರಗಳಂತೆ ಮಿಣುಕಿ ಪ್ರಜ್ವಲಿಸು ಬಾ. ನಿನ್ನ ಬರುವಿಕೆಯ ಆಗಮನದಿಂದ ನಾ ಯೋಚಿಸಿ ಹುಚ್ಚನಾಗುವ ಮೊದಲು ನೀ ಮಾಡು ನನ್ನ ಕವಿಕಾರನಾಗಿ. ನಾ ಹೇಳುವೆ ನಿನಗೆ ನನ್ನ ಶಿರಸ್ಸಾಂಗ ನಮಸ್ಕಾರಗಳು. ಅಭಿನಂದನೆಗಳು ಸರ್. ಇದರಲ್ಲಿ ನೀನು ಅನ್ನುವುದನ್ನು ಬಳಸಿದ್ದೀರಿ. ಆ ವಸ್ತು ಯಾವುದು ನೀನು ಅನ್ನುವುದು? ಈಗ ಕನ್ನಡದ ಬಗ್ಗೆ ಹೇಳಬೇಕಪ್ಪ ಅಂದರೆ, ಪದಪುಂಜಗಳು ಸಾಲದು. ಎಷ್ಟು ಪದಪುಂಜಗಳು ಹುಡುಕಿದ್ರು ಕನ್ನಡದಲ್ಲಿ ಸಿಗಲಾರ್ದಂಥ ಇವು. ಹಾಗಾಗಿ ನೀನು ಅಂದರೆ ದೊಡ್ಡದು. ನೀನು ಅಂದರೆ ದೊಡ್ಡದು. ಕನ್ನಡವನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅನ್ನೋದೇ ಕನ್ನಡ. ನೀನೇ ಕನ್ನಡ. ಕನ್ನಡದ ನುಡಿ ನೀನು ಅನ್ನೋದು ವಸ್ತು ನಿಷ್ಠೆ ಇರೋದೇ ಕನ್ನಡ ಅನ್ನೋದ್ರ ಬಗ್ಗೆನೇ ಇರೋದು. ಕನ್ನಡದ ಬಗ್ಗೆನೇ ನಿಜಕ್ಕೂ ಸಹ ಅರ್ಥಪೂರ್ಣ. ನೀನು ಅನ್ನುವುದು ಯಾಕಂದ್ರೆ ವೀಕ್ಷಕರಿಗೆ ಗೊತ್ತಾಗಬೇಕು. ನೀನು ಅಂತಂದ್ರೆ ಯಾರದು, ಮಾಡಿದೆಯೋ, ಸ್ನೇಹಿತನೋ, ಮತ್ತೊಂದು ಬೇಕು. ನೀನು ಅಂದರೆ ಕನ್ನಡ ಎನ್ನುವುದೇ ಒಂದು ಕವಿ ಮತ್ತು ಕವನದ ಆಶಯ. ನಿಜಕ್ಕೂ ಅರ್ಥಪೂರ್ಣ ಸರ್. ಈ ಒಂದು ಭಾವನೆ ಹೇಗೆ ಬಂತು, ನೀವು ಈ ಚಿಂತನೆ ಹೇಗೆ ಬಂತು? ಯಾಕಂದರೆ ನೀವು ನೇರವಾಗಿ ಬರಿಬೋದಿತ್ತು, ಕನ್ನಡ ಅಂದರೆ ಹೀಗೆ ಹಾಗೆ ಅಂಥೇಳಿ. ಅವಿತೆ ಕುಳಿತೆ ಎನ್ನುವಂಥ ಅವಿತೆ ಎನ್ನುವುದರಲ್ಲೇ ಕನ್ನಡ ಇದೆ ಸರ್. ಅದಕ್ಕೆ ಈ ಚಿಂತನೆ ಹೇಗೆ ಬಂತು ನಮಗೆ? ಮೊದಲು ಪ್ರಥಮವಾಗಿ ನಾನು ಹನಿಗವಿತೆಗಳನ್ನು ಬರಿತಾ ಇದ್ದೆ ಸರ್. ಚಿಕ್ಕದಾದ ಸಾಲುಗಳು, ಒಂದೆರಡು ಕವನ ಹನಿಗವಿತೆ. ಹೇಳಿ. ಅದೊಂದು ಕವನದ ಶೀರ್ಷಿಕೆ ಮಹಲು ಸರ್. ಮಹಲು. ನನ್ನದೊಂದು ದೊಡ್ಡ ಮಹಲು, ಅದಕ್ಕಿಲ್ಲ ಹೆಬ್ಬಾಗಿಲು. ಇಲಿ ಯಗ್ಗಣಗಳೇ ನನಗೆ ನೆಂಟರು, ಸಳ್ಳಿ ತಿಗಡೆಗಳೇ ನನಗೆ ಮಿತ್ರರು. ಇರುವುದೊಂದೇ ಮಡಿಕೆ ಪಾತ್ರೆ, ಅದರಲ್ಲೇ ನನ್ನ ಜೀವನ ಜಾತ್ರೆ. ಮಲಗುವೆ ನಾ ಸುಪ್ಪತ್ತಿಗೆ ಮೇಲೆ,
ಅದು ಭೂತಾಯಿ ಕೊಟ್ಟ ವರಮಾಲೆ. ಹೀಗೆ ಹಲವಾರು ಅನಿಗವತೆಗಳನ್ನು ಬರ್ತಾಯಿದ್ದೆ. ಇನ್ನು ಒಂದೆರಡು ಹೇಳ್ಬೇಕಪ್ಪ ಅಂದರೆ ಒಂದು 10 ರಿಂದ 15 ಶಾರ್ಗಳನ್ನು ಸಹ ಬರೆದಿದ್ದೀನಿ ಸರ್. ಈಗ ನನಗೆ ಈ ಮುಂಚೆಯಾಗಿ ಎಲ್ಲೂ ವೇದಿಕೆ ಸಿಕ್ಕಿಲ್ಲ. ಇದೇ ನಾನು ಪ್ರಪ್ರಥಮವಾಗಿ ಈ ವಾಹಿನಿಗೆ ಬರ್ತಾ ಇರೋದು. ಒಂದೆರಡು ನುಡಿಗಳನ್ನು ಈ ಹಂಪೆಯ ಬಗ್ಗೆ ಒಂದೆರಡು ಇದನ್ನು ಹೇಳಿದ್ದೆ, ಅದು ಪುಸ್ತಕ ಸಿಗದೇ ಇರೋದರಿಂದ ನಾನು ಮಾಡ್ತಿದ್ದೀನಿ. ಹಂಪೆಯ ಕಲ್ಲುಗಳಂತ ಒಂದು ಕವಿತೆ ಬರೆದಿದ್ದೆ, ಅದಕ್ಕೆ ಸಹ ಇದಾಗಿದೆ. ಆ ಕವಿತೆಯ ಒಂದೆರಡು ಸಾಲುಗಳನ್ನು ನೆನೆಸ್ಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಓ ಹಂಪೆಯ ಕಲ್ಲುಗಳೇ, ಓ ಹಂಪೆಯ ಕಲ್ಲುಗಳೇ, ಬರೀ ಕಲ್ಲುಗಳಲ್ಲ ನೀವು, ಬರೀ ಕಲ್ಲುಗಳಲ್ಲ ನೀವು, ಅಲ್ಲಲ್ಲಿ ನಿಂತು ಕಟಿಸಿ ಮತಿಸಿ ಯೋಚಿಸಿ ಹೊಸೆದ ಕಾವ್ಯಗಳು ನೀವು. ಬರೀ ಕಲ್ಲುಗಳನ್ನೇಕೆ ಕೊರಗುತ್ತೀರಿ ನಿಮ್ಮಷ್ಟಕ್ಕೆ ನೀವು, ಬರೀ ಕಲ್ಲುಗಳನ್ನೇಕೆ ಕೊರಗುತ್ತೀರಿ ನಿಮ್ಮಷ್ಟಕ್ಕೆ ನೀವು. ಶಿಲ್ಪಿಯು ತನ್ನ ಚಾಣದಿಂದ ಕೆತ್ತಿ ಕಲಾಕೃತಿಯನ್ನು ಮಾಡಿದ ತನಿ ಹೂಗಳು ನೀವು, ಬರೀ ಕಲ್ಲುಗಳೆಂದು ಕೊರಗದಿರಿ ನಿಮ್ಮಷ್ಟಕ್ಕೆ ನೀವು ಅಂತ ಇದೊಂದು ಕವನವನ್ನು ಪೂರ್ತಿ ಮಾಡಿದ್ದೀನಿ ಸರ್. ವಿಜಯನಗರ ಹಂಪಿ ಕಲ್ಲುಗಳ ನಾನು ಅದನ್ನೇ PUC SVJM ಕಾಲೇಜಲ್ಲಿ ಓದ್ತಾ ಇದ್ದಾಗ ಬಾಗಳಿಗೆ ಕರ್ಕೊಂಡು ಹೋಗಿದ್ರು ಪಿಕ್ನಿಕ್ ಅಂತ. ಆ ಟೈಮ್ನಲ್ಲಿ ಬಾಗಳೆಯ ಕಲ್ಲುಗಳಂತೆ ಬರೆದಿದ್ದೆ ನಾನು. ಅದು ನಮ್ಮ ತಂದೆಯವರು ಇಲ್ಲ ಹಂಪೆಯ ಕಲ್ಲುಗಳನ್ನು ಚೆನ್ನಾಗಾಗುತ್ತೆ ಅಂತ ಅವರು ಹೇಳಿದರು. ಅವರು ಸಹ ಕನ್ನಡ ಶಿಕ್ಷಕರು, ಹಾಗಾಗಿ ನಾನು ನಿಜಕ್ಕೂ ಸಹ ಹಂಪೆ ಆಗಿರ್ಬೋದು ಅಥವಾ ಕವಿತೆ ನೀನೇಕೆ ಅವಿತು ಕುಳಿತೆ ಅನ್ನುವಂಥ ಕವನ ಏನಿದೆ, ನೀನು ಎನ್ನುವ ಅಸ್ಮಿತೆಯ ಕನ್ನಡ, ಕನ್ನಡ ಅನ್ನೋದು ಬಿಟ್ಟು ಮತ್ತು ಬೇರೇನೂ ಇಲ್ಲ ಎನ್ನುವಂಥ ನಿಟ್ಟಿನೊಳಗೆ ಕವನ ಸ್ಫುರಿಸಿರ್ತಕ್ಕಂಥದ್ದು, ಅದು ಅಕ್ಷರ ರೂಪವನ್ನು ಕವನ ರೂಪವನ್ನು ಪಡೆದಿರ್ತಕ್ಕಂಥದ್ದು. ಅರ್ಥಪೂರ್ಣ ಕವನವನ್ನು ನಕ್ಷತ್ರ ಕವಿ ಮತ್ತು ಕವನ ವಿಭಾಗದಲ್ಲಿ ವಾಚನ ಮಾಡೋದಕ್ಕೆ ನಕ್ಷತ್ರ ವಾಹಿನಿಯ ಪರವಾಗಿ ಅತ್ಯಂತ ಗೌರವಪೂರ್ವಕ ಧನ್ಯವಾದಗಳು. ಆ ಒಂದು ನಕ್ಷತ್ರ ಮತ್ತು ಕವಿ ಮತ್ತು ಕವನ ಎನ್ನುವುದ್ರ ಬಗ್ಗೆ, ಈ ಸಂಚಿಕೆ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನಪ್ಪ ಅಂದರೆ, ಇತ್ತೀಚಿನ ಕವಿತೆಗಳನ್ನು ಬರಿತಾ ಇರ್ತಾರಲ್ಲ ಸರ್, ಅವರಿಗೆ ಹಲವಾರು ಕವಿಗಳಿಗೆ ವೇದಿಕೆ ಸಿಗ್ತಾ ಇಲ್ಲ. ಹೌದು. ಈಗ ಒಂದು ಉದಾಹರಣೆಯಾಗಿ ವೇದಿಕೆ ಸಿಕ್ಕರೂ ಕೂಡ ಅವಕಾಶಗಳಿಂದ ಭಾಳ ವಂಚಿತರಾಗಿದ್ದಾರೆ. ಈಗ ಈ ಕೋವಿಡ್ಲಿಂದ ಹಿಡಿದು ಇಲ್ಲಿಯವರೆಗೂ ಎಲ್ಲೂ ಸಹ ಕನ್ನಡ ಸಾಹಿತ್ಯ ಪರಿಷತ್ನವರಾಗಲಿ, ಕನ್ನಡ ಇದರಾಗಲಿ ಕವಿಗೋಷ್ಠಿಗಳನ್ನು ಜಾಸ್ತಿ ನಡೆಸ್ತಾ ಇಲ್ಲ. ಈಗ ತಾವು ನಡೆಸ್ಕೊಡ್ತಾ ಇದ್ದೀರಿ, ಭಾಳ ಸಂತೋಷ ನಮಗೆ. ನಕ್ಷತ್ರ ವಾಹಿನಿಯಲ್ಲಿ ಕೆಲಕಾಲ ನಮ್ಮೊಂದಿಗೆ ಭಾಗಿಯಾಗಿ ಕವನವನ್ನು, ಸುಂದರ ಕವನಗಳನ್ನು ವಾಚನ ಮಾಡಿ ವಾಹಿನಿಯ ಮೆಚ್ಚುಗೆ ಪಾತ್ರರಾಗಿ ವೀಕ್ಷಕರೊಂದಿಗೆ ಕವನವನ್ನು ವಾಚನ ಮಾಡೋದಕ್ಕೋಸ್ಕರ ಉಳ್ಳವರ ಉರಿನಾಲಿಗೆ ಎನ್ನುವಂತಹ ನಾಗರಾಜ್ ಸುವರ್ಣಹಳ್ಳಿಯವರ ವಿರಚಿತ ಉಳ್ಳವರ ಉರಿನಾಲಿಗೆ ಎನ್ನುವಂಥ ಕವನ ಸಂಕಲನವನ್ನು ವಾಹಿನಿಯು ಶ್ರೀತ ಸುರೇಶ್ ಸರ್ ಅವರಿಗೆ ಸಮರ್ಪಣೆ ಮಾಡ್ತಾ ಇದೆ. ತಮ್ಮ ಕಾವ್ಯಕೃಷಿ ಸದಾಕಾಲ ಕಾವ್ಯ ಪ್ರೌಢಮೆ ಹೆಚ್ಚಿಗೆ ಆಗಲಿ ಅಂತಕ್ಕದ್ದನ್ನೇ ವಾಹಿನಿ ಆಶಿಸ್ತದೆ. ಥ್ಯಾಂಕ್ ಯು. ಅಭಿನಂದನೆಗಳು. ತಮ್ಮ ಕಾವ್ಯಕೃಷಿ ಮತ್ತಷ್ಟು ದ್ವಿಗುಣ ಆಗಲಿ ಅಂತಕ್ಕದ್ದನ್ನು ವಾಹಿನಿ ಪರವಾಗಿ ವೈಯಕ್ತಿಕವಾಗಿ ಆಶಿಸ್ತೇವೆ. ಮತ್ತೊಂದು ಸಂಚಿಕೆಯಲ್ಲಿ ಇದೇ ರೀತಿ ಭೇಟಿಯಾಗುವ. ಧನ್ಯವಾದಗಳು. ತುಂಬ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.